ನಮಸ್ಕಾರ ವಿಶಾಲಣ್ಣ. ನಮಸ್ಕಾರ ಮಂಜುನಾಥ್, ಹೇಳಿ. ಸೊ ಇವತ್ತು ಬಹಳ ಜನಕ್ಕೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇರುತ್ತೆ. ಹೌದು. ಸೊ ಅವ್ರಿಗೆ 3-4 ವರ್ಷ 5 ವರ್ಷ ಆದರೂ ಮಕ್ಕಳಾಗಿರಲ್ಲ, 10 ವರ್ಷ ಆಗಿರೋ ಮಕ್ಕಳಾಗಿರಲ್ಲ. ಓಕೆ. ಸೊ ಎಲ್ಲನೂ ಪಾಸಿಟಿವ್ ಇರುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಆದ್ರೂ ಅವರು ತುಂಬ ಸಮಸ್ಯೆಗಳಾಗಿರ್ತಾರೆ. ಓಕೆ. ಈ ಮನೇಲಿ ವಾಸ್ತು ದೋಷ ಇದ್ದರೆ ಅದೇನಾದ್ರು ಪ್ರಾಬ್ಲಮ್ ಆಗುತ್ತಾ? ನೋಡಿ, ಈಗ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿರ್ತಾರೆ, ಹಾಂ ಅದರಲ್ಲಿ ರಿಪೋರ್ಟಲ್ಲಿ ಪಾಸಿಟಿವ್ ಇದ್ದು ಹಾಂ ಆದರೂ ಕೂಡ ಮಕ್ಕಳಾಗ್ತಿಲ್ಲ ಅಂದರೆ ಖಂಡಿತ ಮನೆಯಲ್ಲಿ ವಾಸ್ತು ದೋಷ ಇರ್ತದೆ. ಹಾಂ ಅದರಿಂದ ಮಕ್ಕಳಾಗ್ತಿರಲ್ಲ. ಓಕೆ ಓಕೆ. ಅದಕ್ಕೆ ಯಾವ ದಿಕ್ಕು ನಾನು ಚೆಕ್ ಮಾಡ್ಕೋಬೇಕಾಗುತ್ತೆ? ನೋಡಿ, 2 ದಿಕ್ಕನ್ನ ಚೆಕ್ ಮಾಡ್ಕೋಬೇಕು. ಹಾಂ ನಾರ್ತ್ ಈಸ್ಟ್ ಇಂದ ಈಸ್ಟ್ ಮಧ್ಯೆ, ಈಸ್ಟ್ ಆಫ್ ನಾರ್ತ್ ಈಸ್ಟ್ ಓಕೆ ಅಂದ್ರೆ 2ನೇ ಎಂಟ್ರೆನ್ಸ್ ಪ್ರಜನ್ಯ ಅಂತ ದೇವತೆ ಇರ್ತದೆ, ಓಕೆ ಅಲ್ಲೇನಾರು ವಾಸ್ತು ದೋಷ ಕಂಡು ಬಂದ್ರೆ. ಹಾಗೆ ನಾರ್ತ್ ಇಂದ ವೆಸ್ಟ್ ಆಫ್ ನಾರ್ತ್ ವೆಸ್ಟ್, ಅದ್ರ ಮಧ್ಯೆ ನಾಗದೇವತಾ ಅಂತ ಇರ್ತದೆ, ಅಲ್ಲಿ ಏನಾದ್ರು ವಾಸ್ತು ದೋಷ ಕಂಡು ಬಂದ್ರೆ ಖಂಡಿತವಾಗ್ಲೂ ಮಕ್ಕಳಾಗೋದಕ್ಕೆ ಸಮಸ್ಯೆನ ಕೊಡ್ತದೆ. ಇದು ಯಾವ ಡಿಗ್ರಿಲಿ ಇರುತ್ತೆ? ಅದಾ ಹಾಂ. ಒಂದು 60 ಡಿಗ್ರಿ ಅಂದ್ರೆ ಈಸ್ಟಲ್ಲಿ 60 ಡಿಗ್ರಿ, ಹಾಂ ವೆಸ್ಟ್ ಆಫ್ ನಾರ್ತ್ ವೆಸ್ಟಲ್ಲಿ 235 240 245 ಡಿಗ್ರಿ. ಓಕೆ. ಈ ಜಾಗದಲ್ಲಿ ಸಮಸ್ಯೆ ಇದ್ರೆ ಈ ಥರ ಆಗುತ್ತೆ ಖಂಡಿತ. ಓಕೆ. ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ರಲ್ಲ ರತಿಕ್ರೀಡೆದು, ಸೇಮ್ ಅದೇ ಜಾಗ, ಓಕೆ ಅದೇ ಜಾಗದಲ್ಲಿ ವಾಸ್ತು ಸಮಸ್ಯೆ ಇದ್ದು ಹಾಂ ಅಲ್ಲೇನಾದ್ರು ಟಾಯ್ಲೆಟ್ ಆಗ್ಲಿ, ಹಾಂ ಕಿಚನ್ ಆಗ್ಲಿ, ಓಕೆ ಸ್ಟೋರ್ ರೂಮ್ ಆಗ್ಲಿ, ಹಾಂ. ಈ ತರ 2 ಜಾಗದಲ್ಲಿ ಹಾಂ. ಬಂದ್ರೆ ಖಂಡಿತ ನಿಮ್ಗೆ ಮಕ್ಕಳಾಗೋ ಸಮಸ್ಯೆ ಗ್ಯಾರಂಟಿ. ಕಲರ್ಸ್ ಇಂದನೂ ಏನೋ ವೇರಿ ಆಗುತ್ತೆ ಅಂತಿದ್ರಿ. ರೆಡ್ ಕಲರು, ಹಾಂ. ಯೆಲ್ಲೋ ಕಲರು, ಈ ತರದಿದ್ರೆ ಖಂಡಿತ ಸಮಸ್ಯೆಗಳಾಗುತ್ತೆ. ಸಮಸ್ಯೆಗಳಾಗ್ತವೆ. ಓಕೆ ಅಣ್ಣ, ಥ್ಯಾಂಕ್ ಯು. ವೆಲ್ಕಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್.